ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಇಂದ್ರದು ನಿನ್ನೆ ಚಪ್ರದ ಶಾಸ್ತ್ರ ಮತ್ತು ಅರಿಶಿಣದ ಶಾಸ್ತ್ರದ ವೀಡಿಯೋ ಹಾಕಿದ್ನಲ್ವಾ, ಅದರದ್ದು ಮಾರನೇ ದಿನದ್ದು ಇದು. ಮೊದಲನೇ ಶಾಸ್ತ್ರ ಅಂತ ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾರೆ. ಸೊ ಗಂಡಿನೂರಲ್ಲೇ ಮದುವೆ ಇರೋದ್ರಿಂದ ಅಲ್ಲಿಗೆ ಹೊರಟಿದ್ದೀವಿ. ಫೋನ್ ಮಾಡಿದ್ಲು ಇಂದ ಬೇಗನೆ ಬಾ ಅಂತ, ಶನಿವಾರಲೇ ಬಾ ಅಂತಲೇ ಫೋನ್ ಮಾಡಿದ್ಲು. ಹಂಗಾಗಿ ರೆಡಿಯಾಗಿ ಬಂದಿದ್ವಿ. ನಾನು ಅಷ್ಟು ಏನು ರೆಡಿಯಾಗಿರಲಿಲ್ಲ. ಆಲ್ರೆಡಿ ಆಟೋ ಬಂದು ನಿಂತ್ಕೊಂಡ್ಬಿಟ್ಟಿತ್ತು, ಕಾರು ಮತ್ತು ಇನ್ನೊಂದು ಅವರೇ ಆಟೋನ ಕಳಿಸಿದ್ರು ಗಂಡಿ ಮನೆ ಕಡೆಯಿಂದ. ಸೊ ಹಂಗಾಗಿ ಆಟೋ ಬಂದು ನಿಂತಿದೆ, ಬಾ ಹೋಗೋಣ ಟೈಮ್ ಆಗುತ್ತೆ ಅಂತ ಫೋನ್ ಮಾಡಿ ಕರೆದು ಸರಿ ಆಯಿತು ಅಂತ ಬೇಗ ರೆಡಿಯಾಗಿ ಏನಿರಲಿಲ್ಲ. ಒಂದೇ ಅವಸರದಲ್ಲಿ ರೆಡಿ ಆಗಿಬಿಟ್ಟು ಬಿಡು ಅಲ್ಲಿಗೆ ಹೋಗ್ಮೇಲೆ ರೆಡಿ ಆದರೆ ಆಯಿತು ಅಂತ ಬಂದೆ. ಆಮೇಲೆ ಇಲ್ಲೆಲ್ಲ ಕಾರ್ನ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಹೂವೆಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಇಟ್ಬಿಟ್ಟಿದ್ರು. ಆಮೇಲೆ ಜನ ಹೋಗ್ತಾರಲ್ಲ ಅವರಿಗೆ ಈ ಥರ ಒಂದು ಟೆಂಪೋನ ಮಾಡಿದ್ರು ಅಷ್ಟೇ. ಜಾಸ್ತಿ ಜನ ಏನೋ ಹೊರಟಿರಲಿಲ್ಲ, ಸ್ವಲ್ಪ ಜನನೇ ಹೊರಟಿದ್ದಷ್ಟೇ. ಯಾಕಂದರೆ ನಮ್ಮೂರಲ್ಲಿ ಭಾನುವಾರ ತೇರು ಬೇರೆ ಇತ್ತು. ಹಂಗಾಗಿ ಜನಗಳು ಬರಲಿಲ್ಲ ಜಾಸ್ತಿ. ತೇರು ಬಿಟ್ಟು ಹೆಂಗೆ ಬರೋದು ಅಂತ ಜಾತ್ರೆ ಇದ್ದಿದ್ರೆ ಕಾರಣ. ಆಮೇಲೆ ಸೀದಾ ನಾವು ಇಲ್ಲಿ ಬಂದ್ವಿ, ಗಂಡಿನೂರಿಗೆ ಬಂದ್ವಿ. ದೇವಸ್ಥಾನದಲ್ಲಿ ಮದುವೆ ಇಟ್ಟಿದ್ರು. ದೇವಸ್ಥಾನ ಅಂದರೆ ದೇವಸ್ಥಾನ ಸುತ್ತಲೂ ರೂಮ್ಗಳು ಚೋಟ್ರಿ ಥರ ಐತೆ, ಚೆನ್ನಾಗೈತೆ. ಅಲ್ಲಿನೇ ಚೆನ್ನಾಗಿ ಡೆಕೋರೇಷನ್ ಮಾಡಿ ಚೆನ್ನಾಗಿ ಅಲ್ಲೇ ಮದುವೆನ ಚೆನ್ನಾಗಿ ಮಾಡಿದರು. ಆಮೇಲೆ ಇಲ್ಲಿ ನಾವೆಲ್ಲ ಬಂದಿದ್ವಲ್ಲ, ಆಲ್ರೆಡಿ ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಚುರುಮುರಿ ಎಲ್ಲ ಕೊಟ್ಟರು. ಚುರುಮುರಿ ಎಲ್ಲ ತಿಂದ್ಕೊಂಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅವ್ರಿಗಂದರೆ ಬಂದು ಹೆಣ್ಣನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಏನೇನೋ ಶಾಸ್ತ್ರ ಇರುತ್ತೆ, ಶಾಸ್ತ್ರ ಎಲ್ಲ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ, ಬಂದ್ಬಿಟ್ಟು ಎಲ್ಲ ಕರ್ಕೊಂಡು ಹೋದರು. ಆಮೇಲೆ ಇಲ್ಲಿ ಎಣ್ಣೆ ರೆಡಿ ಮಾಡ್ತಾಯಿದ್ರು, ಯಾಕಂದರೆ ನೈಟು ರಿಸೆಪ್ಷನ್ ಇರುತ್ತಲ್ಲ, ಹಂಗಾಗಿ ಎಲ್ಲ ಹುಡುಗಿನ ರೆಡಿ ಮಾಡ್ತಾಯಿದ್ರು. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಇಲ್ಲಿ ನೋಡಿ ನಿಂತಿದ್ದಾರಲ್ಲ, ಪ್ಯಾಂಟು ಶರ್ಟು ವೈಟ್ ಶರ್ಟ್ ಹಾಕೊಂಬಿಟ್ಟು ಅವರೇ ಗಂಡು. ಆಮೇಲೆ ಇವನ್ನ ಎಲ್ಲ ರೆಡಿ ಮಾಡ್ತಿದ್ರು. ಇವನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾವು ರೆಡಿ ಆಗಿಬಿಟ್ಟು ಬರ್ಬೇಕಾದ್ರೆ ನೀಟಾಗಿ ರೆಡಿಯಾಗಿ ಬಂದಿರಲ್ವಲ್ಲ, ಅದಕ್ಕೆ ಇವಾಗ ಬಂದುಬಿಟ್ಟು ಮತ್ತೆ ಇಲ್ಲೇ ರೆಡಿ ಆಗಿಬಿಟ್ಟು ಸುಮ್ಮನೆ ನಾನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಅಮ್ಮ ನಾನು ಮಕ್ಕಳೆಲ್ಲ ಕೂತ್ಕೊಂಡಿದ್ರಲ್ಲ, ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಇಲ್ಲಿ ನೋಡಿ ಆಲ್ರೆಡಿ ರಿಸೆಪ್ಷನಿಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ಇಲ್ಲಿ ಅದೇ ಬರ್ತಾರಲ್ಲ ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ, ಸೊ ಹಂಗಾಗಿ ಅಲ್ಲಿ ಅರಿಶಿಣ ಕುಂಕುಮ ಹೂ ಕೊಡೋಕ್ಕಿಲ್ಲ, ಅವ್ರನ್ನ ಅಲ್ಲಿ ನಿಲ್ಲಿಸಿದ್ರು. ಆಮೇಲೆ ಇಲ್ಲಿ ಗಂಡು ಹೆಣ್ಣು ಇಲ್ಲಿ ಆಲ್ರೆಡಿ ಗಂಡು ಹೆಣ್ಣು ಕೊಡಿಸಿದ್ರಲ್ವ ರಿಸೆಪ್ಷನಿಗೆ ಅಂತ, ಆಲ್ರೆಡಿ ಜನ ಇಲ್ಲಿ ಮುಯಿ ಕೊಡೋಕ್ಕೆ ಅಂತ ಹೋಗ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಸೀದಾ ಊಟದ ಅಲ್ಲಿಗೆ ಬಂದುಬಿಟ್ವಿ. ಇಲ್ಲಿ ದೇವಸ್ಥಾನದ ಎಲ್ಲ ಗ್ರೌಂಡಲ್ಲಿ ಜಾಗ ಚೆನ್ನಾಗಿದೆ, ಅಲ್ಲೇ ಊಟ ಇಕ್ತಾಯಿದ್ರು. ಚೆನ್ನಾಗಿದೆ ಮಾತ್ರ ಜಾಗ ಎಲ್ಲ. ಆಮೇಲೆ ಅಲ್ಲೆಲ್ಲ ಊಟ ಮಾಡ್ಕೊಂಬಿಟ್ಟು ರಿಸೆಪ್ಷನ್ ಎಲ್ಲ ಮುಗೀತು. ಜನ ಎಲ್ಲ ಹೋದ್ಮೇಲೆ ಇವರು ಸ್ವಲ್ಪ ಗಂಡು ಹೆಣ್ಣು ಇಬ್ಬರೇ ಒಂದು ಸ್ವಲ್ಪ ಫೋಟೋನೆಲ್ಲ ತೆಗೆಸ್ಕೊಂಡ್ರು. ಹಂಗಾಗಿ ಅವರಿಬ್ಬರು ಫೋಟೋನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಇಲ್ಲಿ ಫೋಟೋಗ್ರಾಫರ್ ನೋಡಿ ಅವರಿಗೆ ಫೋಟೋ ಪೋಸ್ ಕೊಡೋಕ್ಕೆ ಬರ್ತಾಯಿಲ್ಲ, ನಿಂತ್ಕೊಳ್ಳೋಕೆ ಬರ್ತಾಯಿಲ್ಲ ಅಂತ ನನ್ನ ಮಗಳಿದ್ದಾಳಲ್ಲ ಇಲ್ಲಿ ಪಕ್ಕದಲ್ಲಿ, ಅವಳನ್ನ ಕರ್ಕೊಂಬಿಟ್ಟು ಈ ಥರ ಅಂತ ಅವಳಿಗೆ ಸ್ವಲ್ಪ ಈ ಥರ ಪೋಸ್ ಇದೆ ಅಂತ ಅವಳನ್ನೇ ನಿಲ್ಸ್ಕೊಂಡು ಈ ಥರ ನಿಲ್ಸ್ಕೊಳ್ರಿ ಈ ಥರ ತೋರಿಸ್ಕೊಡ್ತಾಯಿದ್ರು. ನನ್ನ ಮಗಳನ್ನ ನೋಡಿ ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಈ ಥರ ನಿಂತ್ಕೋಬೇಕು ಅಂತ ಹೇಳ್ಕೊಡ್ತಾಯಿದ್ರು ಅವರಿಗೆ. ಆಮೇಲೆ ಅದೆಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟು ಆಮೇಲೆ ಇಲ್ಲಿ ಗಂಡು ಹೆಣ್ಣು ಲಾಸ್ಟಿಗೆ ಊಟ ಮಾಡೋಕೆ ಕೂತ್ಕೊಂಡಿದ್ರು. ಅವ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಆಮೇಲೆ ಗಂಡು ಹೆಣ್ಣು ಇಲ್ಲ ಒಬ್ರಿಗೊಬ್ರು ತಿನ್ನಿಸ್ಬೇಕು ಅಂತ ಆಪೋಸಿಟ್ ಎಲ್ಲ ಕೂತ್ಕೊಂಡಿರೋ ಫ್ರೆಂಡ್ಗಳು ಎಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನೋಡಿ ಈ ಥರ ತಿನ್ನಿಸ್ತಾಯಿದ್ರು. ಈ ಥರ ತಿನ್ನಿಸ್ಬಾರ್ದು, ಕತ್ತು ಹಿಂದೆಯಿಂದ ಕೈ ಬರಬೇಕು, ಆ ಥರನೇ ತಿನ್ನಿಸ್ಬೇಕು, ಈ ಥರ ತಿನ್ನಿಸ್ಬಾರ್ದು ಅಂತ ಹೇಳಿದ್ಕೆ ಮತ್ತೆ ಆ ಥರ ತಿನ್ನಿಸಿದ್ಲು. ಇವಳು ಜಾಸ್ತಿ ತಿನ್ನಿಸ್ತೀವಿ, ಸ್ವಲ್ಪ ತಿನ್ನಿಸು ಅಂತ ಸುಮ್ಮನೆ ಹಿಂಗೆ ಆಟ ಮಾಡ್ತಾಯಿದ್ಲು. ಅದೆಲ್ಲ ಮುಗಿಸ್ಕೊಂಬಿಟ್ಟು ಈಗ ಮತ್ತೆ ಸ್ಯಾರಿ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಬಳೆ ಶಾಸ್ತ್ರ ಮಾಡ್ತಾರಲ್ಲ, ನಾನು ಬಳೆ ಶಾಸ್ತ್ರದಲ್ಲಿ ಕೂತ್ಕೊಂಡಿದ್ಲು. ಅದು ಪೂಜೆದಲ್ಲೇ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ, ಅದೆಲ್ಲೋ ಗೊತ್ತಿಲ್ಲ ಮಿಸ್ಸಾಗಿ ಡಿಲೀಟ್ ಆಗಿಬಿಟ್ಟಿದೆ. ಎಲ್ಲ ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡಿದ್ದೆ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾಳೆ ಮತ್ತು ಇದರದ್ದು ಪಾರ್ಟ್ ಕಂಟಿನ್ಯೂಷನ್ ಒಳಗೆ ಬರುತ್ತೆ ಮದುವೆದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.